ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಇದ್ರ ಬಗ್ಗೆ ಮಾತಾಡ್ತೀನಿ. ನಾನ್ ತಿರುಪತಿಲಿ ಫಸ್ಟ್ ಹೋಗಿ ನೋಡಿದಾಗ್ಲೂ ನನ್ಗೆ ತಿರುಪತಿ ದೇವ್ರು ಕಾಣಿಸೇ ಇಲ್ಲ. ನಂಗೆ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಸರೇ ಕಾಣಿಸಿದ್ರು. ಹೋದ್ರು ಮಂಜುನಾಥನ ದರ್ಶನ ಆದಾಗ ನಮಗೆ ಮೊದಲು ಕಾಣುವಂತಹ ಮುಖ ಚಿರಂಜೀವಿ ಸರ್ ಅವರ ಮುಖ. ನಮಗೂ ಅಷ್ಟೇ, ನಮ್ ಟೆರೆಸ್ ಮೇಲೆ ಹೋದ್ರೆ ಸಿಂಟೆಕ್ಸ್ ಕಾಣಿಸಲ್ಲ, ಅನಷ್ಟು ಮೇಡಮ್ ಕಾಣಿಸ್ತೇವೆ. ಓಕೆ, ನಾನು ಒಪ್ಕೊಂತೀನಿ, ಒಬ್ರ ಬಗ್ಗೆ ಹೇಳ್ಬೇಕಾದಾಗ ಹೈಪ್ ಆಗಿ ಅವ್ರಿಗೆ ಹೈಪ್ ಕೊಟ್ಕೊಂಡು ಹೇಳೋದು ನಾರ್ಮಲ್ ಥಿಂಗು. ಆದ್ರೆ ಬಕೆಟ್ ಹಿಡಿಬೇಕು, ಆದ್ರೆ ಸಿಂಟೆಕ್ಸ್ ಹಿಡಿಬಾರ್ದಲ್ಲ ಮೇಡಮ್. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ಬ್ರೋ 6 ವರ್ಷ ಹಿಂದೆ ತಂದೆ ಹೋದ್ರು ಬ್ರೋ. ಎಲ್ಲಿ ಹೋದ್ರು ಬ್ರೋ? ಮಾಡ್ರಿಗೆ ಹೋದ್ರು ಬ್ರೋ. ಆಮೇಲೆ ಏನಾಯ್ತು ಬ್ರೋ? ವಾರ ಐತಂತ ಬರ್ಡೇಗೂ ವಿಶ್ ಮಾಡಿದ್ರು ಬ್ರೋ. ಅಣ್ಣ ನೀ ಗಾಂಜಾ ಹೊಡಿಯೋದ್ ಬಿಡೋಣ. ಹೋದ ಇಂಟರ್ವ್ಯೂ ಎಲ್ಲ ಹೇಳಿದ್ದಿ ಕೂಲಿ ಮಾಡ್ತಾರಂತ, ಮತ್ ಇವಾಗ ಹೇಳ್ತಿ ಆರ್ಮಿ ಮಾಡ್ತಿದ್ದಾರಂತ. ಫಸ್ಟ್ ಡಿಸೈಡ್ ಮಾಡು, ಆರ್ಮಿನ ಕೂಲಿನ ಓನರ ಯಾವ್ದಂತ. ಮತ್ ಅಪ್ಪನ ಮೋಡನ ಮನ್ಸಿಗೆ ಬಂದಂಗ್ ಚೇಂಜ್ ಆಗ್ತಿದಾರಲ್ಲ ಬ್ರೋ. ಅಣ್ಣ ಎಲ್ಲ ವಿಡಿಯೋದಲ್ಲಿ ಆಕ್ಟರ್ ಅಂತ ಪುಂಕ್ತಾ ಇರ್ತಾನೆ. ಇವತ್ತು ಆಕ್ಟಿಂಗ್ ತೋರ್ಸೇ ಬಿಟ್ಟ. ಅಣ್ಣಂದ್ ಆಕ್ಟಿಂಗ್ ಗಿಂತ ಅಪ್ಪನ್ ಕೆಲಸ ಜೆನ್ಯೂನ್ ಅನ್ಸ್ತು. ಹೌದ್ ಇರ್ಬೋದು, ಕೂಲಿ ಇರ್ಬೋದು, ಓನರ್ ಇರ್ಬೋದು, ಆರ್ಮಿ ಇರ್ಬೋದು, ಆದ್ರೆ ಅಣ್ಣಂದ್ ಆಕ್ಟಿಂಗ್ ಯಾರಿಗ್ ಕರ್ಸ್ಬೇಕು ಅವ್ರಿಗೆ ಕರ್ಸಲ್ಲ, ಯಾರಿಗ್ ಕರ್ಸ್ಬಾರ್ದು ಅವ್ರಿಗೆಲ್ಲಾ ಕರ್ಸ್ಬಿಡ್ತಾರೆ. ಅದ್ರ ತಲೆಲೆಲ್ಲ ಟಿ.ಆರ್.ಪಿ ಅಂತ ಓಡ್ತಾ ಇರತ್ತಲ್ಲ, ಅದಕ್ಕೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಳಕ್ಕ, ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಮೊನ್ನೆ ಆಗಿದ್ದಂತ ಕಾಮಿಡಿ ಕಿಲಾಡಿಗಳು ಶೋ ನಲ್ಲಿ ನಾನು ಆಸ್ ಎ ಗೆಸ್ಟ್ ಆಗಿ ಆಕ್ಟ್ ಮಾಡಿದೀನಿ. ಅವ್ರಿಗೆ ಮಾನ ಇಲ್ಲ, ನಿನಗೆ ಮರ್ಯಾದೆ ಇಲ್ಲ. ಟ್ಯಾಲೆಂಟ್ ಗಳನ್ನ ಹೊರಗಡೆ ಇರ್ತಾರೆ, ಚಪ್ರಿಗಳಿಗೆ ಬಕೆಟ್ ಇಡ್ತಾರೆ. ಮುಂದೆ ಕೇಳೋ. ಅದನ್ನ ತುಂಬಾ ಜನ ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ದಾರೆ. ಬ್ಯಾಡ್ ಆಗಿ ಟ್ರೋಲ್ ಮಾಡಿಲ್ಲ ತಾಯಿ, ಅವ್ರು ಮಾಡೋದ್ ಕರೆಕ್ಟ್ ಆಗೈತೆ. ನೋಡಿರೋ ನ್ಯೂಸ್ ಸರಿ ಇಲ್ಲ ಅಷ್ಟೇ. ಅವ್ರೆಲ್ರಿಗೂ ನಾನು ಕೇಳೋದಿಷ್ಟೇ, ಇದೇ ಚಾನ್ಸ್ ನಿಮ್ ಅಕ್ಕಾಗೋ ತಂಗಿಗೋ ಸಿಕ್ಕಿದ್ರೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ತೀರಾ, ಬಿಡ್ತಾ ಇದೀರಾ? ಹಾಗೆ ಯಾವ ಇವೆಲ್ಲ ಚಪ್ರಿಗಳು ಮಾತಾಡಿದ್ರೆ ಸಾಕು, ನಿಮ್ಮ ಅಕ್ಕ ತಂಗಿರೋ ಅಂತ. ನಮ್ಮ ಅಕ್ಕ ತಂಗಿರು ಕರೆಕ್ಟ್ ಆಗಿರೋದಕ್ಕೆ ನಾವ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು. ಅಂಡ್ ಏನು ಇಂಥ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಯುಟಿಲೈಸ್ ಮಾಡ್ಕೊಳ್ದೆ ಬಿಟ್ಟಿದ್ರ. ಯಾವ್ದಮ್ಮ ಪ್ಲಾಟ್ಫಾರ್ಮ್? ಟ್ಯಾಲೆಂಟ್ ರೋನ ಹೊರಗಡೆ ಇಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಚಪ್ರಿಗಳ ತರ ಆಡೋ ಸಡನ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಮಾಡೋ ಶೋ ಒಂದು ಪ್ಲಾಟ್ಫಾರ್ಮ್. ಹೌದು, ನಾನು ಸಾಂಗ್ ನ ಕೆಟ್ಟದಾಗ ಹಾಡಿದೀನಿ, ಅದನ್ನ ನಾನು ಅರಿವು ಮಾಡ್ಕೊಂಡು ಸಾರಿ ಕೂಡ ಕೇಳಿದೀನಿ. ಇಲ್ಲಿ ನೀನು ಸಾಂಗ್ ನ ಕೆಡ್ತಾಗ ಆಡದೆ ಸಾರಿ ಕೇಳದೆ ಅನ್ನೋದು ಅಲ್ಲ ತಾಯಿ ಮ್ಯಾಟ್ರೋ. ನಾವು ನಿಂಗೆನ ಕೆಡ್ತಾಗ ಆಡ್ತೀವಿ ಅಂತ ನಮಗೆ ಗೊತ್ತು. ಆದ್ರೆ ಅದನ್ನೇ ಟ್ಯಾಲೆಂಟ್ ಅನ್ನು ತಿಳ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫಾಲೋವರ್ಸ್ ಬಂದ ತಕ್ಷಣ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು ಬಗಳನ ಈ ಕಚ್ಚಲ ಗುರು ಅಂತ ಮೋಟಿವೇಶನ್ ಕೊಡಕ್ ಬರ್ತೀರಲ್ಲ, ಅದು ಏನ್ ಟ್ಯಾಲೆಂಟ್ ಇದೆ ಅಂತಿರಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದಂದ್ರೆ ಕಾಮಿಡಿ ಕಿಲಾಡಿಗಳು ತುಂಬಾ ಜನ ಆರ್ಟಿಸ್ಟ್, ಜಡ್ಜಸ್, ಆಡಿಯನ್ಸ್ ತುಂಬಾ ಜನ ಇದ್ರು. ಅವ್ರ ಮುಂದೆ ಎಲ್ಲ ಸ್ಟೇಜ್ ಫಿಯರ್ ಇಲ್ದಿರಾ ನಾನು ಆಕ್ಟ್ ಮಾಡಿದೀನಿ. ಅದನ್ನ ನಮ್ ಕಡೆ ಟ್ಯಾಲೆಂಟ್ ಅಂತಾನೆ ಕರೆಯೋದು. ಸ್ಟೇಜ್ ಮೇಲೆ ನೀವು ಮಾಡಿದ ಆಕ್ಟಿಂಗ್ ನೋಡ್ದೆ ತಾಯಿ, ಆ ಆಕ್ಟಿಂಗ್ ನೋಡಿ ನನ್ ಕಣ್ಣೀರ್ ವರ್ಷಿ ಬೆಡ್ಶೀಟ್ ನಂದೋಯ್ತು. ಸಂತೋಷನ ಸ್ಟೇಟಸ್ ಅಲ್ಲಿ ಇಟ್ಕೊಂತೀರಿ, ಡಿಪಿ ಅಲ್ಲಿ ಇಟ್ಕೊಂತೀರಿ. ನಾವೆಲ್ಲ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿ ಫೋಟೋ ತೆಗೆಗೆ ಮಾತ್ರ ಸ್ಮೆಲ್ ಮಾಡ್ತೀವಿ. ಫಸ್ಟ್ ಈ ವಿಡಿಯೋ ನೋಡ್ರಿ, ಆಮೇಲೆ ನನ್ನ ಮಾತ ನಾ ಹೇಳ್ತೇನಂತ. ಒಂದ್ ನಿಮಿಷ ವಿಡಿಯೋ ನೋಡಿ ಬ್ರೋ. ಈ ತರ ಮಾರಿದ್ರೆ ಯಾರು ತಗೋತಾರ? ಜಿ ಕನ್ನಡದವ್ರೆ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಎಷ್ಟೆಷ್ಟು ಪ್ರತಿಭೆಗಳಿರ್ತಾರೆ, ಎಷ್ಟೆಷ್ಟು ಟ್ಯಾಲೆಂಟ್ ಇರೋರು ಅಂತವ್ರನ್ನ ಕರ್ಸಿ ನಿಮ್ ಶೋಗೆ, ನಿಮ್ TRP ಇಂತ ನಾಯಿ ನನ್ನ ಮಕ್ಕಳನ್ನ ಯೂಸ್ ಮಾಡ್ಕೊಳ್ಳೋದಲ್ಲ. ಏನಂದಿನಿ? ಅವ್ರ ನಾಯಿ ನನ್ನ ಮಕ್ಕಳು ಅಣ್ಣ, ಅವ್ರ ನಾಯಿ ನನ್ನ ಮಕ್ಕಳಲ್ಲ, ಅವ್ರ ತಂದೆ ತಾಯಿ ಮಕ್ಕಳು. ಅಕಸ್ಮಾತ್ ನಿನ್ನ ಪ್ರಕಾರ ಅವ್ರ ನಾಯಿ ನನ್ನ ಮಕ್ಕಳು, ಓಕೆ ಹೌದಾ? ಹಂಗಂದ್ರೆ ನೀವ್ ಯಾವ ಮಕ್ಕಳಪ್ಪ? ನೀವು ಅಣ್ಣ ತಮ್ಮ ಇರ್ತೀರಿ, ಅಕ್ಕ ತಂಗಿ ಇರ್ತೀರಿ, ನೀವ್ ಯಾವ ಮಕ್ಕಳು ಕಮೆಂಟ್ ಮಾಡ. ನೀವುಗಳು ಹೆಂಗ ನಿಮ್ ತಂದೆ ತಾಯಿ ಮಕ್ಕಳು ನೋಡ, ಅವ್ರ ತಂದೆ ತಾಯಿ ಮಕ್ಕಳ. ಅಕಸ್ಮಾತ್ ನೀವು ಒಂದಿದ್ ಮಾತು ಅವ್ರ ತಂದೆ ತಾಯಿ ನೋಡಿದ್ರಪ್ಪ, ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗ್ಬಾರ್ದ? ದಯವಿಟ್ಟು ಟ್ಯಾಲೆಂಟ್ ಇದ್ದವ್ರಿಗೆ ಬೆಲೆ ಕೊಡಿ, ಇಂತ ಹುಚ್ಚರಿಗಲ್ಲ. ಅವ್ರ ಹುಚ್ಚ್ರ ಅಣ್ಣ, ಹುಚ್ಚ್ರ ಅವ್ರಲ್ಲ. ಹುಚ್ಚ್ರ ಯಾರಂತ ನಾ ಹೇಳ್ತೇನೆ ನೋಡ್. ನಿಂಗ ನೀ ದಾರ್ಯಾಗ ಒಬ್ಬನ ನಡ್ಕೊಂತ ಹೊಂಟಿ, 4 ಮಂದಿ ಬಂದ್ರ ನಿನಗ್ ಹುಚ್ಚನಾಗ ಹೊಡದಂಗ್ ಹೊಡದ, ನಿನ್ ಕಡೆ ಇರೋ ಮೊಬೈಲ್, ನಿನ್ ಕಡೆ ಇರೋ ರೊಕ್ಕ ಕಸ್ಕೊಂಡ್ ಹೋಗ್ತಾರಲ್ಲ, ಅವ್ರ ಹುಚ್ಚ್ರ. ನಿಮ್ ಮನ್ಯಾಗ ಅಕ್ತಂಗ್ಯಾರ ಇರ್ತಾರ, ಅಕ್ತಂಗ್ಯಾರ ಬಗ್ಗೆ ಯಾವ ಕಚಡ ನನ್ನ ಮಕ್ಳು ಕೆಟ್ಟದಾಗ ಮಾತಾಡೋದು, ಅವ್ರ ಬಗ್ಗೆ ಹೊಲಸು ಮಾತಾಡೋದು, ಅವ್ರ ಹುಚ್ಚರು. ಇವ್ರಲ್ಲ. ಪಬ್ಲಿಕ್ ಪ್ಲೇಸ್ ಒಳಗ ಧೂಮಪಾನ ನಿಷೇಧ ಮಾಡಲಾಗಿದೆ ಅಂತ ಬೋರ್ಡ್ ಹಾಕಿರ್ತಾರ, ಅಂದ್ರು ಸ್ಟೈಲ್ ಒಳಗ ಹೊಗೆ ಬಿಟ್ಕೊಂತ ಸಿಗರೇಟ್ ಹೊಡ್ಕೊಂತ ತಾವ್ ಹಾಳು ಹೋಗೋದಲ್ದ ಮಂದಿನೂ ಹಾಳು ಮಾಡ್ತಾರಲ್ಲ, ಅವ್ರ ಹುಚ್ಚರು. ಇಲ್ಲಿ ಉಗುಳು ಬ್ಯಾಡ್ರಿಪ್ಪ, ಇದು ಚಲೋ ಜಾಗ ಅಂತೇಳಿ ದೊಡ್ಡ ಬೋರ್ಡ್ ಹಾಕಿರ್ತಾರ, ಅಂದ್ರು ಅಲ್ಲಿ ಚೀಡ್ತಿಂದ ಪಚಕ್ ಅಂತ ಉಗುಳಿ ದುರ್ನಾತ ಎಬ್ಸ್ತಾರಲ್ಲ, ಅವ್ರ ಹುಚ್ಚರು. ಈ ವ್ಯಕ್ತಿಗಳೆಲ್ಲ ಪಾಪ, ಇವರೆಲ್ಲ ಮುಗ್ಧ ಮನಸ್ಸುಗಳು. ನಾ ಇನ್ನೊಂದ್ ಮಾತೇನಂದಿ? ಜಿ ಕನ್ನಡದವ್ರೆ, ಜಿ ಕನ್ನಡದವ್ರಿಗೆ ಮಾನ ಮರ್ಯಾದೆ ಇಲ್ವಾ? ಅವ್ರ ಬಗ್ಗೆ ಮಾತಾಡೋಷ್ಟು ಅವಕಾಶ ಐತೆ ಅನ್ಬೈ ನಿಂದ. ಏನ್ ಟ್ಯಾಲೆಂಟ್ ಇದೆ ಅಂತವ್ರಿಗೆ ಬೆಲೆ ಕೊಡಿ. ಅವನ ಟ್ಯಾಲೆಂಟ್ ಇದ್ದವ್ರಿಗೆ ಚಾನ್ಸ್ ಕೊಡ್ರಿ, ಟ್ಯಾಲೆಂಟ್ ಇದ್ದವ್ರಿಗೆ ಚಾನ್ಸ್ ಕೊಡ್ರಿ. ನೋಡ್ ಬೈ, ಈ ಕ್ಯಾಮ್ರಾ ಐತಲ್ಲ, ಕ್ಯಾಮ್ರಾ ದೇವ್ರ ಇದ್ದಂಗ. ಇದ್ರ ಮುಂದೆ ಯಾವ ವ್ಯಕ್ತಿ ನಿಯತ್ತಾಗಿ ಕೆಲಸ ಮಾಡ್ತಾನ ಅವ್ರನ್ನ ಕ್ಯಾಮ್ರಾ ಬಳಸ್ತೈತೆ. ಜನ ಬಳಸೋದ್ ನೆಕ್ಸ್ಟ್. ಯಾ ಕಚ್ಚಡ ನನ್ ಮಗ ನಿಯತ್ತಿಂದ ಕೆಲಸ ಮಾಡ್ತಾನ, ಆ ವ್ಯಕ್ತಿ ಮುಂದೆ ಬರ್ತಾನ. ಟ್ಯಾಲೆಂಟ್ ಇದ್ದವ್ರು ಬಾ ಮಂದಿ ಅದಾರ, ನನಗೂ ಬಾ ಮಂದಿ ಬಿಟ್ಟಾಕಾರ. ಆದ್ರೆ ವಿಡಿಯೋ ಮಾಡಾಕ ದಮ್ಮಿಲ್ಲ ಅವ್ರಿಗೆ. ಅವ್ರು ಹೆದರ್ತಾರ ವಿಡಿಯೋ ಮುಂದ್, ಕ್ಯಾಮ್ರಾ ಮುಂದ್ ಬಂದ್ರ ನಾವ್ ವಿಡಿಯೋ ಮಾಡಿ ಹಾಕಿದ್ರ ಊರ್ ಮಂದಿ ನನ್ ಬಗ್ಗೆ ಏನ್ ಮಾತಾಡ್ತಾರ, ಅಯ್ಯಪ್ಪ ಎಲ್ಲಾರು ಕೆಟ್ಟ ಕಮೆಂಟ್ ಹಾಕ್ತಾರ, ನಮ್ ತಂದೆ ತಾಯಿ ಏನಂತಾರ, ಅವ್ರ ಏನಂತಾರ, ಇವ್ರ ಅಂತಾರ ಅಂತೇಳಿ
ತಮ್ಮ ಟ್ಯಾಲೆಂಟ್ ಅಲ್ಲೇ ಕುಂದಿರ್ತಾರ, ಅದಕ್ಕೆ ಅವ್ರು ಮುಂದೆ ಬರಂಗಿಲ್ಲ. ಇವರಿಂದ ಏನ್ ಲಾಭ ಇಲ್ಲ, ಸಮಾಜಕ್ಕೆ ಇವ್ರು ಏನ್ ಒಳ್ಳೆ ಸಂದೇಶನೂ ಕೊಡ್ತಾ ಇಲ್ಲ. ಇವರಿಂದ ಏನ್ ಲಾಭ, ಇವರಿಂದ ಏನ್ ಮೆಸೇಜ್? ಇದ ಮಾತ KGF ಫಿಲ್ಮ್ ನೋಡಿರ್ಬೇಕು ನೀವು. ಆ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವ್ರಿಗೆ ಒಬ್ಬ ರಿಪೋರ್ಟರ್ ಕೇಳಿದ, ಸರ್ KGF ಫಿಲ್ಮ್ ಮಾಡ್ರಿ ಇವತ್ತು ಏನ್ ಮೆಸೇಜ್ ಕೊಟ್ರಿ ಅಂತ ಹೇಳಿ. ಅವಾಗ ಅವ್ರ ಒಂದು ಊಟ ಇಟ್ರ ಅವಂಗ, ನೋಡ್ತಮ್ಮ ನಾ ಮೆಸೇಜ್ ಕೊಡಕ್ ಬಂದಿಲ್ಲ, ಜನನ ಎಂಟರ್ಟೈನ್ ಮಾಡಕ್ ಬಂದೇನೆ. ಜನ ಕೆಲಸ ಬಕ್ಷಿ ಮಾಡಿ ಬಂದ್ ಟಯರ್ಡ್ ಆಗಿರ್ತಾರ, ಅವ್ರನ್ನ ಎಂಟರ್ಟೈನ್ ಮಾಡಕ್ ಬಂದೇನೆ ಅಂತೇಳಿ. ಅವ್ನು ಎಷ್ಟರ ತಿಕ್ಕಾವ್ರಿಲ್ಲ, ನಿಮಗೆ ಎಷ್ಟರ ಉರ್ಕೊಂಡ್ ಸಾಯ್ತೀರಿ ಪಾಪ ಅವ್ರು ನೋಡಿ. ಅಲ್ಲಿ ಅವ್ರಿಗೇನ್ರಿ ನೀವು ಊಟ ಹಾಕಿರಿ, ಅವ್ರ ತಂದೆ ತಾಯಿ ಅವ್ರಿಗೆ ಊಟ ಹಾಕಿ 18-20 ವರ್ಷ ಬೆಳೆಸ್ಯಾರ. ಅವ್ರ ತಂದೆ ತಾಯಿನ ಅವ್ರಿಗೆ ಏನ್ ಅನ್ನಂಗಿಲ್ಲ, ನೀವ್ ಯಾರು ಅನ್ನಕ್ ಅವ್ರಿಗೆ? ನೀವೇನ್ ಅವ್ರಿಗೆ ಮೊಬೈಲ್ ಕೊಡ್ಸಿರ ತೋಪ ವಿಡಿಯೋ ಮಾಡೋಕ ಅಂತ ಹೇಳಿ? ಇಲ್ಲ ಬಿಡ್ರಿ ಅದನ್ನ ತಿಕ್ಕ ಅವ್ರ್ಕೊಳ್ಳೋದ್ ಬಿಡ್ರಿ. ಪಾಪ ಸಾದ್ರ ಸಪೋರ್ಟ್ ಮಾಡಿರಲ್ಲ, ಮುಚ್ಕೊಂಡ್ ಕುಂದಿರ್ಬೇಕು. ಚಪ್ರಿ ಸೊಳೆ ಮಕ್ಳ, ನಾಯಿ ನನ್ನ ಮಕ್ಳು, ಆ ನನ್ನ ಮಕ್ಳು, ನೀವ್ ಯಾವ ಮಕ್ಳು ಅದನ್ನ ಕಮೆಂಟ್ ಮಾಡ್ರಿ ಮೊದಲ. ನೀವು ನಿಮ್ ತಂದೆ ತಾಯಿ ಮಕ್ಕಳ, ಅವ್ರು ತಂದೆ ತಾಯಿ ಮಕ್ಕಳ. ಚಂದ ಇದ್ದವ್ರು ಚೂತಾರ ಅಂತ ಕೇಳಿದ್ದೆ, ಆದ್ರೆ ಈ ರೇಂಜಿಗೆ ಮಾಡ್ತಾರ ಅಂತ ಗೊತ್ತಿದ್ದಿಲ್ಲ. ಬರೀ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬರ್ರಿ. ಅಂದ್ರೆ ಫ್ಯಾಬ್ಲೋ ಬ್ಯೂಟಿ ಕ್ರೀಮ್ ಅಂತ. ಸೊ ಇದನ್ನ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಅಕ್ಕ ಇಷ್ಟು ಬೆಳಗಾಳ ಅಂದ್ರ ಅದಕ್ಕೆಲ್ಲ ಕಾರಣ ಇದೇ ಕ್ರೀಮ್ ಇದ್ರಬೇಕು. ಇದೇ ಕ್ರೀಮ್ ಹಚ್ಕೊಳಮು ಹುಡುಗಿಯರು, ನೀವು ಕೇಳಿಸ್ಕೋರೆ, ಎಲ್ಲರೂ ಇದೇ ಕ್ರೀಮ್ ಹಚ್ಕೋರಿ, ನಾನು ಇದೇ ಕ್ರೀಮ್ ಹಚ್ಕೋತೀನಿ. ಅಕ್ಕ ಹಚ್ಕೋತೀವಿ. ಸೊ ಇವತ್ತು ನಾನು ನಿಮ್ಗೆ ಡಾರ್ಕ್ಸ್ ಅವರ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಕ್ ಬಂದಿನಿ. ಸೊ ಅಕ್ಕ ಮತ್ತೆ ಆಗಲೇ ಹೇಳದಿಲ್ಲ, ಅದು ಯಾವ್ದು ಕ್ರೀಮ್ ಮತ್ತೆ ಇದು ಹಚ್ಕೊಳ್ದೇನೆ? ಹಾಯ್ ಗೈಸ್, ಸೊ ನಂಗೆ ಇವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾಕೆ ಇಷ್ಟು ಜೆನ್ಯೂನ್ ಎಫೆಕ್ಟಿವ್ ಪ್ರಾಡಕ್ಟ್ ಸ್ಟಿಲ್ ವೈರಲ್ ಆಗ್ತಿಲ್ಲ ಅಂತ. ಅಕ್ಕ ಯಾಕೆ ವೈರಲ್ ಆಗ್ತಿಲ್ಲ ಅಂದ್ರೆ ಅವ್ರು ಚೂಟ್ ಮಾಡತ್ತಾರ, ಮಂದಿಗೆ ಗೊತ್ತೈತಿ. ಅದ ಕ್ರೀಮ್ ಹಚ್ಕೊಂಡ್ರೆ ಏನ್ ಶಾರ್ಟ್ ನೋ ಆಗಲ್ಲ ಅಂತೇಳಿ ಮಂದಿಗೆ ಗೊತ್ತೈತಿ, ಅದಕ್ಕೆ ಏನೋ ವೈರಲ್ ಆಗತ್ತಿಲ್ಲ. ನಮಸ್ಕಾರ ರಾಘವೇಂದ್ರ ಹುಣಸೂರ್ಗೆ ಸರ್. ಇವಾಗ ನಿಮ್ಮ ಅಜ್ಜಿಗೆ ಅಮ್ಮಕ್ಕು ಡುಮಕ್ಕು ಆಮೇಲೆ ಈ ಹೂವಿನಂತ ಬಾಣದೊಳಗೆ ಗೊತ್ತಾ ಸರ್? ಮಾನಸಿ ಸೆಲೆಕ್ಟ್ ಆಗಿದ್ದು, ಮಾನಸಿ ಬಗ್ಗೆ ಯಾರು ಕೂಡ ಇದುವರೆಗೂ ಮಾತಾಡ್ಲಿಲ್ಲ. ಓಕೆನಾ? ಇವ್ರಿಬ್ರನ್ನ ಕರೆದ್ಬಿಟ್ಟು ನೀವು TRP ಜಾಸ್ತಿ ಮಾಡ್ಕೋಬೇಕು ಅಂತನಾ, ಅಥವಾ ಇಲ್ಲ ಅಂತಂದ್ರೆ ಜನನ ಒಂದು ತಿಕ್ತಿಕ್ಲು ತರ ಆಡ್ತಾರೆ ಅನ್ನೋದಕ್ಕ? ಏನಕ್ಕೆ ಸರ್ ನೀವು ಇವ್ರನ್ನ ಕರೆದ್ಬಿಟ್ಟು ನೀವು ಮೊನ್ನೆ ಶೋ ಮಾಡಿದ್ರಿ? ಇವ್ರಕಿನ್ನ ತುಂಬಾ ಕಲಾವಿದ್ರು, ಕಲೆಗಳನ್ನ ಗೊತ್ತಿರುವಂತವ್ರು ತುಂಬಾ ಜನ ಇದಾರಲ್ವಾ ಸರ್? ಯಾಕೆ ಸರ್ ಅಮ್ಮ ಕುಟುಂಬಕ್ಕೂ ನಾನು 12 ಗಂಟೆ ಅಂತೇಳಿ 6 ಗಂಟೆ ಅಂತೇಳಿ ಕಾಪಾಡ್ತೀನಿ ಮಾಡ್ತಾರೆ ಅಂತ ಎಮ್ಮೆ ತಿಕ್ಕೈತಂಗ ಆಯ್ತಾ ಅವ್ನು ಮುಸುಡಿ, ಅವ್ನು ಹೆಂಗಾರ ಸಾಯ್ಕೊಂಡೋಗ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ ಅವನು. ಓಕೆನಾ? ನೀವು ಎಂತೆಂತ ಟ್ಯಾಲೆಂಟ್ ಇರುವಂತ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಯಾವ ಸ್ಲಮ್ಗಳನ್ನ ಕರ್ಕೊಂಡ್ ಹಾಕ್ತಾ ಕೂತಿದ್ರಲ್ಲ, ಸ್ಲಮ್ ಅಂತಾನೆ ಹೇಳ್ಬೇಕು. ಯಾಕೆ ಅವ್ರಿಗಿನ್ನ ಚೆನ್ನಾಗಿರೋರು ಯಾರು ಇಲ್ವಾ? ಒಂದು ಹೋರಾಟ ಮಾಡೋರ, ಇಲ್ಲಿ ಯಾವ್ದಾರ ಒಬ್ರು ಪರವಾಗಿ ಮಾತಾಡೋರ? ಅವಳು ಇನ್ನು ಇತ್ತೀಚೆಗೆ ಇದ್ ಮಾಡಿರ್ತಾಳೆ ಒಂದು ವಿಡಿಯೋನ, ಅವಳ ಐಡಿನೇ ಹಾಕಿ ಅವಳೇ ಡಿಲೀಟ್ ಮಾಡ್ಕೊಂಡಿರ್ತಾಳೆ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಕಳಿಸ್ತಾರೆ ನೋಡ್ಕೊಳ್ಳಿ. ಹೇಳಿರ್ತಾಳೆ ನಾಯಿಗಳು ಬಬ್ಲು ತಾಡ್ತಾವೆ ಅಂತ. ಹಂಗಾರೆ ನೀವು ನಾಯಿಗಳ ಅದಕ್ಕೆ ಕರ್ಬಿಟ್ಟು ಬೊಗಳ್ಸ್ಕೊಂಡು ಕಳ್ಸಿದೀರಾ ನೀವು ಶೋ ಮಾಡಿಸ್ಕೊಂಡು? ಗೊತ್ತಾಗಲ್ವ ನಿಮ್ಗೆ? ಸೆನ್ಸ್ಗಳಿಲ್ವಾ ಜಿ ಕನ್ನಡದವ್ರಿಗೆ? ಎಷ್ಟೊಂದು ಜನ ನಿಮ್ ಜಿ ಕನ್ನಡ ನೋಡ್ತಾರೆ ಅಂತಾರಲ್ಲ, ಅವ್ರನ್ನ ಬೇರೆ ಕರ್ಸ್ಕೊಂಡು ಮಾನಸಿನ ಕರ್ಸಿದ್ರಿ. ಆಡಿಷನ್ ಕೊಟ್ಲು, ಬಂದ ಹುಡುಗಿ ಇದ್ದಾಳೆ. ನಾವೇನಾದ್ರೂ ಮಾತಾಡಿದೀವ ಅವ್ರ ಬಗ್ಗೆ? ಜನಗಳು ಯಾರಾದ್ರೂ ಮಾತಾಡಿದಾರ ಮಾನಸಿ ಬಗ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಹಂಚ್ಕೊತೀವಿ, ನಾವು ಬರೀ ತೆಗಿತೀವಿ ಅಂತ. ಅಯ್ಯೋ ಏನ್ ಇಲ್ದಾರ ನಿಮ್ಗೆ ಕುತ್ಕೊಂಡು ಎದೆಗಳನ್ನ ಕಾಲಿಕ್ಕೆ ಭರತನಾಟ್ಯ ಮಾಡ್ತಾರ ಯಾರಾದ್ರೂ? ನಿಮ್ ಜನ್ಮಗಳು ಆಯ್ತು. ಅದು ಎಂತ ತೆಕ್ರು ಮುಂಡೆ ಕರ್ಸಿದಿರ? ಅಯ್ಯೋ ಅಕ್ಕ ದೇಶಕ್ಕೆ ಹೋರಾಟ ಮಾಡ್ದಳು, ಅಣ್ಣ ಆರ್ಮಿಗೆ ಹೋಗಿದಾನು. ಅಯ್ಯೋ ಕರ್ಮ, ಪ್ರಪಂಚದ ಮೇಲೆ ಇರ್ಬೇಕು ರೀ ಇಷ್ಟೊಂದಲ್ಲ. ಡಾಕ್ಟರ್ ಬ್ರೋನ ಕೇಳಿದಾಗ ಇಡೀ ಜಗತ್ನೇ ಸುತ್ತಿರುವಂತ ಹುಡುಗ ಅವರು. ಡಾಕ್ಟರ್ ಬ್ರೋ ಏನ್ರಿ? ನಿಮ್ಮ ಅಜ್ಜಿ ಗೊತ್ತಾ? ನಿಮ್ಮ ಅಮ್ಮ ಗೊತ್ತಾ? ನಿಮ್ ತಾತಂಗ್ ಗೊತ್ತಾ? ಏನ್ ಇವ್ರೇನ್ ಇಂಟರ್ನ್ಯಾಷನಲ್ ಫಿಗರ್ಗಳ? ಇವ್ರ ಯೋಗ್ಯತೆಗೆ ಒಂದು ಪಾಸ್ಪೋರ್ಟ್ ತಗೊಂಡು ಒಂದ್ ಫ್ಲೈಟ್ ಹತ್ತಿ ಒಂದ್ ದೇಶ ತೋರ್ಸಕ್ ಆಗ್ತಾರ ಇವ್ರಿಗೆ? ನಿಮ್ಮ ಅಮ್ಮ ಗೊತ್ತಾ? ನಿಮ್ ತಾತ ಗೊತ್ತಾ? ನಿಮ್ಮ ಅಪ್ಪ ಗೊತ್ತಾ? ಸೊ ಈಗ ನಿಮ್ ಟಾಪ್ 3 ನಿಮ್ ಪ್ರಕಾರ? ಟಾಪ್ 3 ಇದ್ರೆ ನಾನಾ ಆಗ್ಬೋದಾಗಿತ್ತು ನಾನು ಅನ್ಕೋತ. ನಾನು ನೀವು ಈಗ ಮನೆ ಒಳಗೆ ಕಿಪ್ಪಿ ನಾನ್ ನೋಡ್ಬಿಟ್ಟು ಹಂಗೆ ಹೋಯ್ತಲ್ಲ. ಹೇ ನೀನಾ ಇವತ್ ನನ್ನ ಲವ್ ಮಾಡ್ತೀಯ, ನಾಳೆ ಅವ್ರನ್ನ ಲವ್ ಮಾಡ್ತೀಯ, ಸಿಕ್ಕ ಅವ್ರನ್ನ ಲವ್ ಮಾಡ್ತೀಯ. ನೀನ್ ಸವಾಸಾಗಿ ದೊಡ್ಡ ನಮಸ್ಕಾರ ಕಣೋ. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ, ಬರೀ ಡೌಗಳು ಯಾರು ಸಹಜ ಅಲ್ಲ. ಈ ಉಪ್ಪಿ ಮಾತ್ರ ಸಹಜ. ನೋಡು ಉಪ್ಪಿ, ಈ ಕಿಪ್ಪಿ ಯಾವತ್ತೂ ನಿನ್ನವಳಲ್ಲ. ಸುಮ್ನೆ ಕಾಡ್ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು ಉಪ್ಪಿ. ಅಯ್ಯೋ ನನ್ನ ಕಾಡ್ಬೇಡ ಆಯ್ತಾ? ನನಗೆ ನೀನಂದ್ರೆ ಇಷ್ಟ ಇಲ್ಲ. ಸುಮ್ನೆ ಕಾಡ್ಬೇಡ ಆಯ್ತಾ? ನಿಮ್ ಪ್ರಕಾರ ಯಾರು ಫಿನಾಲೆಗೆ ಬರ್ಬೋದು? ನಾ ಇದ್ದೀನಿ ಅಂದ್ರೆ ನಾನು ಹೋಗ್ಬೋದಾಗಿತ್ತು, ನಾನು ಕಪ್ ಗೆಲ್ಲಬೋದಾಗಿತ್ತು. ನಾನು ಹಿಡ್ಕೊಂಡು ಹೇಳಕತ್ತೀನಿ, ಯಾಕಂದ್ರೆ ಅಷ್ಟು ಇದನ್ನ ಮಾಡ್ಕೊಂಡು ಚಾಲೆಂಜಿಗಾಗಿ ಇದನ್ನ ಅಲ್ಲಿ ನೋಡಲೆಂಗ ಹೋಗೋ ಈಸ ಅಗಸಿ ಬೋರ್ಗೆ ಲೇ ನೀವೆಲ್ಲ ಲವ್ ಮಾಡಿ ಮದುವೆ ಆಗ್ರಿ, ನಿಮ್ ಬದಲಿ ನಾವು ಸ್ಕೂಲಿಗೆ ಹೋಗ್ತೀವಿ. ಆಕಾಶದಿಂದ ತೆರಗಿಳಿದರಂಬೆ, ಆಕಾಶದಿಂದ ತೆರಗಿಳಿದರಂಬೆ, ಇವಳೇ ನನ್ನ ಚನ್ನದ ಗೊಂಬೆ.
ಚಂದನದ ಗೊಂಬೆ ಚಲವಾದ ರಂಬೆ ಚಂದನದ ಗೊಂಬೆ ಗೊಂಬೆ. ದರ್ಶನ್ ವಿರುದ್ಧದ ಎಲ್ಲಾ ದಾಖಲೆಗಳು ಪೊಲೀಸರು ತಿಳಿಸಿರೋದು ಸುಳ್ಳು. ಎಲ್ಲಾ ರಿಕವರಿ ಸಾಕ್ಷಿಗಳು ಪ್ಲಾಂಟ್ ಅನ್ನ ಮಾಡಲಾಗಿದೆ. ಪ್ಲಾಂಟ್ ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಶೆಡ್ ನಲ್ಲಿ ಸಿಕ್ಕಿರುವಂತಹ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲಾ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಇದೆ ಅನ್ನೋದು ಸುಳ್ಳು 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 ಸುಳ್ಳು. ಈ ಬಗ್ಗೆ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ನೋಡಿ, ದರ್ಶನ್ ವಿಚಾರವಾಗಿ ಪೊಲೀಸರು ರಿಕವರಿ ಮಾಡಿರುವಂತಹ ದಾಖಲೆಗಳು ಸುಳ್ಳು. ಲಾಠಿ ಸುಳ್ಳು, ಲಾಠಿ ಮೇಲೆ ರಕ್ತದ ಕಲೆಗಳಿರೋದು ಅದು ಕೂಡ ಸುಳ್ಳು. ಎಲ್ಲವೂ ಕೂಡ ಪ್ಲಾಂಟ್ ಮಾಡಲಾಗಿದೆ. ಹಾಗಾಗಿ ಇಲ್ಲಿರೋದನ್ನ ಇಲ್ಲಿ ದಾಖಲೆಯಲ್ಲಿ ತೋರಿಸಿರೋದು ಎಲ್ಲವೂ ಕೂಡ ಸುಳ್ಳು ಸುಳ್ಳು